ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮತ್ತೊಂದು ರೆಸಿಪಿ ಜೊತೆ ಬಂದಿನಿ. ಅದು ಏನಂದ್ರೆ ಆಲೂ ಚೀಸ್ ಸ್ಯಾಂಡ್ವಿಚ್. ಬೇಗನೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಇಲ್ಲ, ಕಡಿಮೆ ಹೊತ್ತಿನಲ್ಲೇ ಮಾಡ್ಕೋಬಹುದು. ಇದನ್ನ ಮಾಡೋದಕ್ಕೆ ನಾನು ಏನೇನು ತಗೊಂಡಿನಂತ ನೋಡ್ಕೊಂಡು ಬರೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ ಪುಡಿ, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ, ಹಾಗೆ ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬಟರ್ ಮತ್ತು ಚೀಸ್, ಹಾಗೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಇದನ್ನ ಮಾಡೋದಕ್ಕೆ ಬ್ರೆಡ್ ಅನ್ನು ತಗೊಂಡಿದ್ದೀನಿ. ಹೆಂಗ್ ಮಾಡೋದಂತ ನೋಡ್ಕೊಂಡು ಬರೋಣ್ರಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಜೀರಿಗೆ ಹಾಕೊಂಡು, ಜೀರಿಗೆ ಫ್ರೈ ಆದ ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಂಡು ಅದು ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಮಸಾಲೆ ಏನು ತಗೊಂಡಿದ್ವಿ, ಡ್ರೈ ಮಸಾಲ, ಅದನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ಕುದಿಸಿಟ್ಕೊಂಡಿರೋ ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು ಒಮ್ಮೆ ಇದನ್ನು ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ. ಇವಾಗ ನೋಡ್ಬೋದು ರೆಡಿ ಆಗ್ಯದ. ಆಲೂ ಪಲ್ಯ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. ಇವಾಗ ನಾವು ಬ್ರೆಡ್ ಜೊತೆ ಇದನ್ನು ಫಿಲ್ ಅಪ್ ಮಾಡಿದ್ರೆ ರೆಡಿ ಆಗ್ತಾವ್ರಿ ಸ್ಯಾಂಡ್ವಿಚ್. ನಾನು ಸ್ಯಾಂಡ್ವಿಚ್ ಮಾಡೋಕೆ ಮೊದಲನೇದಾಗಿ 2 ಬ್ರೆಡ್ ತೊಗೊಂಡಿದ್ದೀನಿ. ಹೊರಗಡೆ ಸಿಗ್ತಾವಲ್ಲ ಅದನ್ನು ತರ್ಬೋದು, ಮನೆಯಲ್ಲಿ ಮಾಡ್ಕೊಂಡಿದ್ರೂ ಸಹ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಮಯೋನೀಸ್ ಹಾಕ್ತಾ ಇದ್ದೀನಿ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿಬಿಟ್ಟು ನಡುವೆ ಈ ಥರ ಆಲೂ ಪಲ್ಯನ ಫಿಲ್ಲಪ್ ಮಾಡ್ತಾ ಇದ್ದೀನಿ ಚಮಚ ಸಹಾಯದಿಂದ. ಮೇಲ್ಗಡೆ ಸ್ವಲ್ಪ ಚೀಸ್ನ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಚೀಸ್ ಹಾಗೆ ಮಯೋನೀಸ್ ಮತ್ತು ಟೊಮೆಟೊ ಕೆಚಪ್ನ ಸ್ಕಿಪ್ ಮಾಡ್ಬೋದು. ಅದ್ರ ಬದಲಿಗೆ ನಾವು ಬಟರ್ನ ಯೂಸ್ ಮಾಡ್ಕೋಬಹುದು ಸಿಂಪಲ್ ಆಗಿ ಮಾಡೋರಾದ್ರೆ. ಇವಾಗ ನಾನು ಇದನ್ನ ಒಂದ್ರ ಮೇಲೆ ಒಂದಿಟ್ಟು ಈ ಕಡೆ ತವಾ ಗರಂ ಮಾಡಿ ಅದಕ್ಕೆ ಸ್ವಲ್ಪ ಬಟರ್ ಒರೆಸ್ಬಿಟ್ಟು ಕೆಳಗಡೆ ಅದ್ರ ಮೇಲ್ಗಡೆ ರೆಡಿ ಮಾಡಿರುವ ಸ್ಯಾಂಡ್ವಿಚನ್ನು ಈ ಥರ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಫ್ರೈ ಆದ ನಂತರ ಮೇಲ್ಗಡೆ ಸ್ವಲ್ಪ ಬಟರ್ನ ಹಚ್ತಾ ಇದ್ದೀನಿ. ಒಂದು ಸೈಡ್ ನೀಟಾಗಿ ಫ್ರೈ ಆದ ನಂತರ ಅದನ್ನು ಇನ್ನೊಂದು ಸೈಡ್ನು ಸಹ ಫ್ರೈ ಮಾಡ್ಕೊಳಕ ಹಾಕ್ತಾ ಇದ್ದೀನಿ. 2 ಸೈಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ. ನೋಡ್ಬೋದು ಎಷ್ಟು ಚಂದ ಫ್ರೈ ಆಗ್ಯದಂತ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿರ್ತದ. ನಾನು ಇನ್ನೊಂದನ್ನು ಕೂಡ ಅದೇ ಥರ ಮಾಡಿಕೊಂಡೆ. ಒಂದು ಸೈಡ್ ಕೆಚಪ್, ಇನ್ನೊಂದು ಬ್ರೆಡ್ಡಿಗೆ ಮಯೋನೀಸ್ ಹಾಕ್ಕೊಂಡು ಪೂರ್ತಿಯಾಗಿ ಸವರ್ಕೊಂಡು ಅದ್ರ ಮೇಲ್ಗಡೆ ಆಲೂ ಪಲ್ಯ ಹಾಕ್ಕೊಂಡು ಅದನ್ನು ಈ ಥರ ನೀಟಾಗಿ ಫಿಲ್ಲಪ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು, ಬರೀ ಬಟರ್ ಯೂಸ್ ಮಾಡ್ಕೊಂಡು ಸಹ ಮಾಡ್ಕೊಳ್ಬೋದು, ಭಾಳ ಚಂದ ಬರ್ತದ. ಇದನ್ನು ಸಹ 2 ಕಡೆ ಬಟರ್ನ ಹಾಕ್ಕೊಂಡು ಚೆನ್ನಾಗಿ 2 ಸೈಡಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು 2 ಬದಿಯಲ್ಲಿ ರೋಸ್ಟ್ ಆಗ್ಯದ. ಒಂದು ಸೈಡ್ ರೋಸ್ಟ್ ಮಾಡಿ ಇನ್ನೊಂದು ಸೈಡ್ನು ಹಾಕ್ಕೊಂಡಿನಿ. ಇಲ್ಲಿ ಇನ್ನೊಂದೇನಂದ್ರೆ ಗ್ಯಾಸ್ ಅಂತೂ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಇವಾಗ ನೋಡ್ರಿ ಸ್ಯಾಂಡ್ವಿಚ್ ಎಷ್ಟು ನೀಟಾಗಿ ಬಂದದಂತ ಹೇಳಿ. 2 ಕಡೆ ನೀಟಾಗಿ ರೋಸ್ಟ್ ಆಗಿತ್ತು. ಇದನ್ನು ಈ ಥರ ನಾನು ಕಟ್ ಮಾಡಿ ಸರ್ವ್ ಮಾಡ್ಲತ್ತಿದ್ದೆ. ಭಾಳ ಚೆನ್ನಾಗಿ ಬಂದಿತ್ತು. ಚೀಸ್ ಎಲ್ಲ ಸೈಡಲ್ಲಿ ಸ್ವಲ್ಪ ಬಂದಿತ್ತು. ನಾನು ಚೀಸ್ ಎಲ್ಲಿ ಹಾಕಿರಲಿಲ್ಲ, ಚೀಸನ್ನ ಸಣ್ಣದಾಗಿ ಗ್ರೇಟ್ ಮಾಡಿ ಹಾಕಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಬಂದವಂತ ಹೇಳಿ. ಸ್ಯಾಂಡ್ವಿಚ್ ತಿನ್ನೋದಕ್ಕೂ ಭಾಳ ಟೇಸ್ಟಿ ಆಗಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊಂಡಿದ್ದೀನಿ. ತಡ ಮಾಡಬೇಡ್ರಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು.